टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕೇರಳದಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ, ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ. ರಣಭಯಂಕರ ಮಳೆಗೆ ಕೇರಳ ನಲುಗಿ ಹೋಗಿದೆ. 600 ಮನೆಗಳು ಇಲ್ಲಿ ತನಕ ನೆಲಸಮಗೊಂಡಿವೆ. 600 ಮನೆಗಳು. ವಯನಾಡು, ಎರ್ನಾಕುಲಂ ಇಲ್ಲಿ ಭಾರೀ ಅವಾಂತರಗಳು ಸಂಭವಿಸಿವೆ. ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ, ಮಳೆ ಬರ್ತಾ ಇದೆ, ಗುಡುಗು ಸಿಡಿಲು. ಇನ್ನು ಬಸ್ಗಳು ಸಂಚಾರ ನೆಟ್ಟಗಾಗ್ತಾ ಇಲ್ಲ, ರೈಲು ಸಂಚಾರ ನಿಂತೇ ಹೋಗಿದೆ. ಇದು ಕೇರಳದ ಸ್ಥಿತಿ. ಯಾರಾದರೂ ಕೇರಳ ಪ್ಲಾನ್ ಮಾಡುವಂಥವರು ಭಾಳ ಹತ್ತಾರು ಬಾರಿ ಯೋಚನೆ ಮಾಡಿ ಸದ್ಯಕ್ಕೆ ಹೋಗುವಂಥದ್ದು ಸೇಫ್ ಅಲ್ಲ. ವಿಪರೀತ ಪ್ರಮಾಣದಲ್ಲಿ ಮಳೆ, ವಿಪರೀತ ಪ್ರಮಾಣದಲ್ಲಿ ಗಾಳಿ, ಎಲ್ಲಿ ನೋಡಿದ್ರಲ್ಲಿ ನೀರು, ಒಂದೆರಡಲ್ಲ ರಗಳೆಗಳು. ಅದರಲ್ಲೂ ಈ ವಯನಾಡು, ಎರ್ನಾಕುಲಂ ಆ ಕಡೆ ಭಾಗದಲ್ಲಿ ಹೋಗುವಂಥವ್ರಂತೂ ಹತ್ತಾರು ಬಾರಿ ಯೋಚನೆ ಮಾಡಬೇಕು. ಮೊದಲೇ ಪುಟ್ಟ ರಾಜ್ಯ, ಯೋಚನೆ ಮಾಡಿ ಹೋಗಬೇಕು ಅಂತ ಸ್ಥಿತಿ ಇದೆ. ಇನ್ನು ಶಾಲಾ ಕಾಲೇಜುಗಳು ಸಾಧ್ಯವೇ ಇಲ್ಲ ನಡೆಸೋಕ್ಕೆ, ಅಷ್ಟು ಪ್ರಮಾಣದಲ್ಲಿ ಮಳೆ. ವಯನಾಡು, ಕೋಜಿಕೋಡ್ ಇಲ್ಲೆಲ್ಲ ಕಡೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಹಲವಾರು ಜಿಲ್ಲೆಗಳಲ್ಲಿ, ಇಡುಕಿಯೂ ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ. ಕಡೆಗೆ ಚಂಡಮಾರುತ, ಇನ್ನೊಂದು ಕಡೆಗೆ ಏನಂದರೆ ಮುಂಗಾರು ಮೊದಲೇ ಬಂದಿರೋದು ಸ್ವಲ್ಪ.